ನಮ್ಮಿಂದ ವಿಶ್ವವಿಖ್ಯಾತವಾದ ಕೆಲಸಗಳಾಗಬೇಕು. ನಾವು ಮಾಡುವಂಥ ಕೆಲಸಗಳಿಗೆ ಇಡೀ ವಿಶ್ವವೇ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಮ್ಮ ಕೆಲಸ 4 ಜನ ಕೊಂಡಾಡಬೇಕು. ಈ ರೀತಿ ಆಕಾಂಕ್ಷೆ ಇರೋರು ಈ ಸಾಧನೆಯನ್ನು ಮಾಡಬೇಕು. ಯಾರು ಈ ಸಾಧನೆಯನ್ನು ಮಾಡ್ತಾರೆ, ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಅದು ಜನಮನ್ನಣೆಯನ್ನು ಕೊಡುತ್ತೆ, ಕೀರ್ತಿಯನ್ನು ಕೊಡುತ್ತೆ, ಇಡೀ ಲೋಕಕ್ಕೆ ಉಪಕಾರವನ್ನು ಮಾಡುತ್ತೆ. ಈಗ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟೆಯನ್ನು, ಅದರ ರೂವಾರಿ ಸಾವಿರಾರು ಜನ, ಲಕ್ಷಾಂತರ ಜನ ಅದರ ಉಪಯೋಗವನ್ನು ಇವತ್ತು ಪಡ್ಕೊಳ್ತಿದ್ದಾರೆ. ಅದರಿಂದ ಮೈಸೂರು ಮಹಾರಾಜರ ಕೊಡುಗೆನೂ ಇತ್ತು. ಇದು ಅತ್ಯದ್ಭುತವಾದಂಥ ಅಮೋಘವಾದಂಥ ಒಂದು ಕಾರ್ಯ ಇದು. ಹಾಗೆಯೇ ಅನೇಕ ಜನ ವಿಜ್ಞಾನಿಗಳು ಪ್ರಪಂಚಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳನ್ನ ಇವಾಗಲೂ ನಾವು ಅನುಭವಿಸ್ತಾ ಇದ್ದೀವಿ. ಇವಾಗ ವಿದ್ಯುತ್ ದೀಪಗಳಿರಬಹುದು, ಹಲವಾರು ಯಂತ್ರಗಳಿರಬಹುದು, ಇದು ಪ್ರಪಂಚಕ್ಕೆ ಉಪಕಾರವನ್ನು ಮಾಡ್ತಿದೆ ಇವತ್ತಿನ ದಿವಸ. ಈ ರೀತಿ ಇಡೀ ವಿಶ್ವಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ನಮ್ಮಿಂದ ಆಗಬೇಕು, ಆ ಭಗವಂತ ನಮ್ಮಿಂದ ಮಾಡಿಸ್ಕೋಬೇಕು ಅಂತಂದರೆ ಈ ಸಾಧನೆಯನ್ನು ಮಾಡಬೇಕು. ಯಾವುದೇ ಅಮೋಘವಾದ ಕಾರ್ಯ ಇರಬಹುದು, ಅತ್ಯದ್ಭುತವಾದ ಕೆಲಸ ಇರಬಹುದು, ಪ್ರಪಂಚ ಪ್ರಖ್ಯಾತಿಯನ್ನು ತಂದುಕೊಡುವಂಥ ಕೆಲಸಗಳಿರ್ಬೋದು, ಅದು ಆಗಬೇಕು ಅಂದರೆ ದೇವಿ ಅನುಗ್ರಹ ಇರಲೇಬೇಕು. ದೇವಿ ಅನುಗ್ರಹ ಇಲ್ಲದೆ ಹೋದರೆ ಅವನಿಗೆ ಎಷ್ಟೇ ಕೆಲಸ ಮಾಡಲಿ ಅವನಿಗೆ ಜನಮನ್ನಣೆ ಅನ್ನೋದು ಸಿಗೋದಿಲ್ಲ. ಆ ದೇವಿಯ ಕೃಪಾ ಕಟಾಕ್ಷ ಬಿದ್ದರೆ ಅವನು ಮಾಡಿರ್ತಕ್ಕಂಥ ಅಣುವಷ್ಟು ಕೆಲಸ ಕೂಡ ಜನ ಅದನ್ನ ಬೃಹತ್ತಾಗಿ ಕೊಂಡಾಡ್ತಾರೆ. ಅಣುವನ್ನು ಬೃಹತ್ತಾಗಿ ಮಾಡೋಳು ದೇವಿ. ಅದಕ್ಕೆ ದೇವಿ ಉಪಾಸನೆ ಪ್ರತಿಯೊಬ್ಬರಿಗೂ ಅತ್ಯಗತ್ಯ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು, ಆ ಕೆಲಸವನ್ನು ಜನಗಳಿಗೆ ಪ್ರಕಾಶಪಡಿಸೋಳು ದೇವಿ. ಜನಗಳಿಗೆ ಅಟೆನ್ಷನ್ ಅನ್ನೋದೇನಂತೀವಿ ನಾವು, ಜನಗಳ ಗಮನವನ್ನು ಸೆಳೆಯೋಳು, ಜನಾಕರ್ಷಣೆಯನ್ನು ಕೊಡೋಳು ದೇವಿನೇ. ಯಾರು ದೇವಿ ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ಆ ತೇಜಸ್ಸು, ಜನಾಕರ್ಷಣೆ, ಅವರ ಮಾತಿನಲ್ಲಿ ಮಧುರತೆ, ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುವಂಥ ಒಂದು ಆಯಸ್ಕಾಂತದ ಗುಣ, ಇವೆಲ್ಲ ದೇವಿ ಉಪಾಸನೆ ಮಾಡ್ತಾ ಮಾಡ್ತಾ ಅವನಲ್ಲಿ ಬಂದ್ಬಿಡುತ್ತೆ, ಮೈಗೂಡ್ಬಿಡುತ್ತೆ. ಅವನು ಏನೇ ಮಾಡಿದ್ರು ಜನ ಅವನ ಹತ್ರ ತಿರುಗಿ ನೋಡ್ತಾರೆ, ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹಿಂಬಾಲಕರಾಗ್ತಾರೆ ಅವನಿಗೆ. ಯಾವಾಗ ಅಂದರೆ ಅವನಲ್ಲಿ ಶಕ್ತಿ ಸಂಚಾರ ಅನ್ನೋದು ಆಗಬೇಕು. ನಮ್ಮಿಂದ ಅಂಥ ಅಮೋಘವಾದ ವಿಶ್ವವಿಖ್ಯಾತವಾದಂತಹ ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳಲ್ಲ, ಕೆಟ್ಟ ಕೆಲಸಗಳಲ್ಲೂ ಪ್ರಖ್ಯಾತಿಗೊಳ್ಳುವಂಥವ್ರು ಇದ್ದಾರೆ. ಕೆಟ್ಟ ಕೆಲಸ ಮಾಡಿ ಅದಲ್ಲ, ಅದು ಕುಖ್ಯಾತಿ. ಅದು ನಾನು ಮಾತಾಡ್ತಿರೋದು ಪ್ರಖ್ಯಾತಿ. ಪ್ರಖ್ಯಾತಿ ಅಂತ ಹೇಳಿದ್ರೆ ನಾವು ನಮ್ಮ ನಂತರವೂ ಸಾವಿರಾರು ವರ್ಷ ಜನ ನಮ್ಮನ್ನು ನೆನೆಸ್ಕೋಬೇಕು. ಅಂತಹ ಕೆಲಸಗಳನ್ನ ಭಗವತಿ ನಮ್ಮಿಂದ ಮಾಡಿಸ್ಕೋಬೇಕು. ನಮಗೆ ಅಂತಹ ಒಂದು ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಡಬೇಕು, ಪುಣ್ಯ ರಾಶಿಯನ್ನು ಕೊಡಬೇಕು. ನಾವು ಮಾಡೋಂಥ ಕೆಲಸ ನಮ್ಮ ಇಡೀ ವಂಶಕ್ಕೆ ಆ ಪುಣ್ಯವನ್ನು ಹಂಚಬೇಕು. ಅಂದರೆ ಇನ್ನೊಂದು 10 ತಲೆಮಾರಾದರೂ ಆ ಪುಣ್ಯ ಫಲ ನಮ್ಮ ವಂಶದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಈ ಸಾಧನೆಯನ್ನು, ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಈ ಸಾಧನೆಯನ್ನು ಮಾಡಬೇಕು. ಯಾವುದದು? ಓಂ ದೇವ ಕಾರ್ಯ ಸಮುದ್ಯದಾಯಿ ನಮಃ. ಏನಿದ್ರ ಅರ್ಥ? ದೇವತೆಗಳ ಕೆಲಸಗಳನ್ನು, ಸದಾ ದೇವತೆಗಳ ಕೆಲಸಗಳನ್ನು ಮಾಡಿಕೊಡುವುದರಲ್ಲಿ ತತ್ಪರಳಾಗಿರೋಳು ಲಲಿತಾದೇವಿ. ಇದು ದೇವ ಕಾರ್ಯ, ದೇವತೆಗಳಿಗಿಂತ ಕೆಲಸ ಆಗಬೇಕು. ಆ ತಾಯಿ ಧಾವಿಸ್ತಳಂತೆ. ಯಾವುದು ದೇವ ಕಾರ್ಯ? ಇಡೀ ಸೃಷ್ಟಿಗೆ ಯಾವುದು ಒಳ್ಳೆಯದನ್ನು ಮಾಡುತ್ತೋ ಅದು ದೇವ ಕಾರ್ಯ. ಸೃಷ್ಟಿಯನ್ನು ರಕ್ಷಣೆ ಮಾಡೋದು ದೇವ ಕಾರ್ಯ. ಧರ್ಮವನ್ನು ಉಳಿಸುವಂಥದ್ದು ದೇವ ಕಾರ್ಯ. ಈ ದೇವ ಕಾರ್ಯವನ್ನು ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ದೇವತೆಗಳೇ. ಯಾರ್ಯಾರು ಧರ್ಮಬದ್ಧವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರೆಲ್ಲರೂ ದೇವ ಕಾರ್ಯವನ್ನು ಮಾಡುವವರೇ ಆಗಿರ್ತಾರೆ. ಧರ್ಮಬದ್ಧವಾದ ಕೆಲಸಗಳನ್ನು ಯಾರ್ಯಾರು ಕೈ ತಗೊಂಡಿದ್ದಾರೆ ಅವೆಲ್ಲವೂ ದೇವ ಕಾರ್ಯಗಳೇ. ಯಾವುದೋ ಒಂದು ಬಾವಿ ತೋಡಿಸೋದು, ಕೆರೆ ಕಟ್ಟಿಸೋದು, ಉದ್ಯಾನವನಗಳನ್ನು ನಿರ್ಮಾಣ ಮಾಡೋದು, ಶಿಥಿಲವಾದಂಥ ಆಲಯಗಳನ್ನು ಪುನರುತ್ಥಾನ ಮಾಡೋದು, ಶಿಥಿಲವಾದ ಗ್ರಂಥಗಳನ್ನು ಮತ್ತೆ ಪ್ರಕಟ ಮಾಡೋದು, ಇವೆಲ್ಲ ದೇವ ಕಾರ್ಯಗಳೇ.
ಜನರಲ್ಲಿ ಭಕ್ತಿಯನ್ನು ಮೂಡಿಸೋದು, ಇದು ದೇವ ಕಾರ್ಯನೇ. 4 ಜನಕ್ಕೆ ಅನ್ನದಾನ ಮಾಡೋದು, ಇವೆಲ್ಲ ಧರ್ಮಬದ್ಧವಾದ ಲೋಕ ಕಲ್ಯಾಣಕ್ಕೆ ಕಾರಣೀಭೂತವಾದಂಥ ಎಲ್ಲ ಕೆಲಸಗಳು ದೇವ ಕಾರ್ಯಗಳೇ. ಈ ದೇವ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರ ಬೆನ್ನ ಹಿಂದೆ ಸದಾ ಭಗವತಿ ಇರ್ತಾಳೆ. ಅವನು ಆ ಭಗವತಿನ ನೆನೆಸ್ಕೊಳ್ಳಿ ಬಿಡಲಿ, ಭಗವತಿ ದೃಷ್ಟಿನಲ್ಲಿ ಇವನು ಇರ್ತಾನೆ. ಅವನು ದೇಶದ ಯಾವುದೇ ಭಾಗದಲ್ಲಿ ಇರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರ್ಬೋದು, ದೇವಿಯನ್ನು ನಂಬಲಿ ಬಿಡಲಿ, ಅವನ ಹಿಂದೆ ಒಂದು ಶಕ್ತಿ ಕೆಲಸ ಮಾಡ್ತಿರುತ್ತೆ. ಆ ಶಕ್ತಿನೇ ಲಲಿತಾದೇವಿಯ ಅಮೋಘವಾದಂಥ ಶಕ್ತಿ. ಅದಕ್ಕೆ ಯಾರು ಓಂ ದೇವ ಕಾರ್ಯ ಸಮುದ್ಯತಾಯಿ ನಮಃ ಅಂತಕ್ಕಂಥ ಲಲಿತಾದೇವಿಯ ನಾಮವನ್ನು ಜಪ ಮಾಡ್ತಾರೆ, ಅವರು ಮಾಡುವಂಥ ಪ್ರತಿಯೊಂದು ಕೆಲಸವು ದೇವ ಕಾರ್ಯವಾಗುತ್ತೆ. ಅವನು ಆವಾಗ ಸಾಮಾನ್ಯ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ. ಅವನ ಯೋಚನೆಗಳೆಲ್ಲವೂ ವಿಶ್ವ ಮಟ್ಟದಲ್ಲಿರುತ್ತೆ. ಸಂಕುಚಿತ ಭಾವನೆ ಹೊರಟೋಗುತ್ತೆ ಅವನಲ್ಲಿ. ಅವನು ವಿಶ್ವ ಮಾನವನಾಗ್ತಾನೆ. ಅಂದರೆ ಅವನ ಆಲೋಚನೆಗಳು ಇದು ಎಲ್ಲ, ನಾನು ಇಡೀ ಪ್ರಪಂಚದ ದೃಷ್ಟಿಕೋನದಲ್ಲಿ ಅವನು ಮಾತಾಡ್ತಾನೆ. ಇಡೀ ಪ್ರಪಂಚಕ್ಕೆ ನಾನೇನು ಮಾಡಬಹುದು ಅನ್ನೋ ರೀತಿಯಲ್ಲಿ ಅವನ ಒಂದು ಆಲೋಚನಾ ವಿಧಾನವೇ ಬದಲಾಗೋಗುತ್ತೆ. ಯಾಕಂತ ಹೇಳಿದ್ರೆ ಈ ಜಪ ಮಾಡ್ತಿರ್ತಾನಲ್ಲ, ಓಂ ದೇವ ಕಾರ್ಯ ಸಮುದ್ಯತಾಯಿ ನಮಃ, ಓಂ ದೇವ ಕಾರ್ಯ ಸಮುದ್ಯತಾಯಿ ನಮಃ ಅಂತ ಮಂತ್ರವನ್ನು ಜಪ ಮಾಡಿ 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 ಅವನಲ್ಲಿ ಏನಾಗುತ್ತೆ ಅಂದರೆ ಸದಾ ದೇವ ಕಾರ್ಯವನ್ನು ನಾನು ಮಾಡಬೇಕು, ಸದಾ ನಾನು ದೇವ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಮನೋಭಾವನೆ ಅವನಲ್ಲಿ ನಿರ್ಮಾಣ ಆಗೋಗುತ್ತೆ. ಅಂದರೆ ಒಂದು ಧೀಶಕ್ತಿ ಬಂದ್ಬಿಡುತ್ತೆ ಅವನಿಗೆ ಮನಸ್ಸಿನಲ್ಲಿ. ಒಂದು ಧೀಶಕ್ತಿ ಬಂದು ನಾನು ಹೀಗೆ ಸಾಗಬೇಕು, ನನ್ನ ಮಾರ್ಗ ಇದು, ಇಂಥದೇ ಕೆಲಸಗಳನ್ನು ನಾನು ಮಾಡಬೇಕು ಅಂತ ಹೇಳಿ ಅವನಿಂದ ಪರೋಪಕಾರಾರ್ಥವಾದಂಥ ಅನೇಕ ಕೆಲಸಗಳನ್ನು ಭಗವತಿ ಮಾಡಿಸ್ಬಿಡ್ತಾಳೆ. ಇದು ರಹಸ್ಯ, ಇದು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ರಹಸ್ಯ ಇದು. ಇದನ್ನ ಮಾಡಿದವರು ಪ್ರಪಂಚ ಕೀರ್ತಿಯನ್ನು ಪಡಿತಾರೆ. ಇದನ್ನ ಸಾಧನೆ ಮಾಡಿದ್ರೆ ಲಲಿತಾದೇವಿಯ ಚಿತ್ರಪಟದ ಮುಂದೆ ಆದಿಗುರು ದತ್ತಾತ್ರೇಯರನ್ನ, ಅಗಸ್ತ್ಯರನ್ನ, ಹಯಗ್ರೀವರನ್ನ ಸ್ಮರಣೆ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಲಲಿತಾ ಸಹಸ್ರನಾಮವನ್ನು ಬೆಳಕಿಗೆ ತಂದಿದ್ದೇ ಈ ಮಹಾನುಭಾವರು. ಇವರ ಸ್ಮರಣೆಯನ್ನು ಮಾಡಿಕೊಂಡು ಲಲಿತಾದೇವಿಯ ಸ್ಮರಣೆ ಧ್ಯಾನದ ಮುಖಾಂತರ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಓಂ ದೇವ ಕಾರ್ಯ ಸಮುದ್ಯತಾಯಿ ನಮಃ, ಓಂ ದೇವ ಕಾರ್ಯ ಸಮುದ್ಯತಾಯಿ ನಮಃ ಅಂತ ಹೇಳಿದ್ರೆ ಇವನನ್ನು ಆ ದೇವ ಕಾರ್ಯಕ್ಕೆ ಹುರಿದುಂಬಿಸ್ತಾಳೆ ಭಗವತಿ. ಇವನಲ್ಲಿ ಆ ಉದ್ಯಮ ಶಕ್ತಿ ಅನ್ನೋದು ಬಂದ್ಬಿಡುತ್ತೆ. ಏನು ಉದ್ಯಮ ಶಕ್ತಿ? ಹೌದು, 4 ಜನಕ್ಕೆ ನಾನು ಅನ್ನ ಕೊಡಬೇಕು, 4 ಜನಕ್ಕೆ ನಾನು ಆಸರೆ ಆಗಬೇಕು, 4 ಜನಕ್ಕೆ ಜೀವನಕ್ಕೆ ನಾನು ಶಕ್ತಿನ ತುಂಬಬೇಕು, ಕೆಳಗೆ ಬಿದ್ದವ್ರನ್ನ ಮೇಲೆತ್ತಬೇಕು, ಈ ರೀತಿ ಆಲೋಚನೆಗಳೆಲ್ಲ ಶುರು ಆಗೋಗುತ್ತೆ ಅವನಿಗೆ. ಯಾವಾಗ ಈ ಆಲೋಚನೆಗಳು ಶುರು ಆಗುತ್ತೆ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಸ್ವಾಮಿ ವಿವೇಕಾನಂದರು ಅವರಲ್ಲಿ ಶಕ್ತಿ ಪುಟಿದೇಳ್ತಿತ್ತು ನಿರಂತರವಾಗಿ. ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸುತ್ತಿದ್ರು ಅವರು. ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸುತ್ತಿ ಯಾರು ಅವ್ರನ್ನ ಆ ರೀತಿ ಮಾಡಿದ್ದು? ಭಗವತಿಯ ಶಕ್ತಿ. ಯಾವ ಶಕ್ತಿ ಅವ್ರ ಹಿಂದೆ ಇತ್ತು ಅಂತ ಹೇಳಿದ್ರೆ ಭಗವತಿಯ ಶಕ್ತಿನೇ ಅವರಿಗೆ ಇದನ್ನೆಲ್ಲ ಮಾಡಿಸ್ತು. ಅವ್ರು ಅನ್ಕೊಂಡೇ ಇರಲಿಲ್ಲ ವಿಶ್ವಧರ್ಮ ಸಮ್ಮೇಳನಕ್ಕೆ ನಾನು ಹೋಗ್ತೀನಿ ಅಂತ. ಆದರೆ ಪ್ರತಿನಿತ್ಯ ಚಂಡಿ ಪಾರಾಯಣವನ್ನು ಮಾಡೋರಂತೆ ಸ್ವಾಮಿ ವಿವೇಕಾನಂದರು. ಪ್ರತಿನಿತ್ಯ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡೋರು. ದುರ್ಗಾ ಸಪ್ತಶತಿನಲ್ಲಿ ಅಷ್ಟೊಂದು ಅಮೋಘವಾದ ಶಕ್ತಿ ಇದೆ. ಅಂದರೆ ಕನಿಷ್ಠ 3-4 ಗಂಟೆಗಳಾದರೂ ಬೇಕು ಆ ಪಾರಾಯಣಗಳನ್ನೆಲ್ಲ ಮಾಡೋದಕ್ಕೆ. ಸುಲಭವಾದ ವಿಧಾನ ಯಾವುದಪ್ಪ ಅಂದರೆ ಈ ನಾಮಗಳು. ನಾನು ಇವಾಗ ಏನು ಹೇಳ್ತಿದ್ದೀನಿ, ಈ ನಾಮಗಳು. ಇದನ್ನು ಮಾಡಿದ್ರೂ ಆ ತಾಯಿಯ ಕೃಪೆಯನ್ನು ಪಡೆಯಬಹುದು. ಸ್ವಾಮಿ ವಿವೇಕಾನಂದರು ನಿರಂತರ ಚಂಡಿ ಪಾರಾಯಣವನ್ನು ಮಾಡಿ 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 ಅವರಲ್ಲಿ ಶಕ್ತಿ ಪುಟಿದೇಳುತ್ತಿತ್ತಂತೆ. ಅದನ್ನು ಅವರ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ನಮಗೆ ಆ ವಿಚಾರ ಗೊತ್ತಾಗುತ್ತೆ. ಅವರು ಕಾಲ್ನಡಿಗೆಯಲ್ಲಿ ಭಾರತ ದೇಶವನ್ನು ಸಂಚಾರ ಮಾಡಿದ್ರು. ಅವರ ಆಲೋಚನೆ ವಿಶ್ವ ಮಟ್ಟಕ್ಕೆ ಬೆಳೀತು. ವಿಶ್ವ ಮಾನವ, ವಿಶ್ವ ವಿಜೇತರಾದರು. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಮಾತಾಡಿರ್ತಕ್ಕಂಥ ಒಂದೊಂದು ಮಾತುಗಳು, ಆ ಸಿಡಿಲ ಮಾತುಗಳು ಶಕ್ತಿ ಸಂಚಾರವನ್ನು ಮಾಡ್ತು. ಎಲ್ಲ ಅಲ್ಲಿದ್ದಂಥ ಶ್ರೋತೃ ವರ್ಗದಲ್ಲೆಲ್ಲ ಶಕ್ತಿ ಸಂಚಾರ ಆಯ್ತಂತೆ ಅವರ ಮಾತುಗಳನ್ನ ಕೇಳಿ. ಹಾಗೆ ಪರಿವರ್ತನೆಯನ್ನ ಮಾಡಿದ್ರು. ಸಾಮಾಜಿಕ ಪರಿವರ್ತನೆ, ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡಿ ನಮ್ಮ ಸನಾತನ ಧರ್ಮದ ಮೌಲ್ಯಗಳನ್ನು ವಿಶ್ವಕ್ಕೆ ತೋರಿಸ್ಕೊಟ್ರು ವಿವೇಕಾನಂದರು. ಇಲ್ಲಸಲ್ಲದ ಅಪವಾದಗಳನ್ನು ಹೊರಿಸಿಬಿಟ್ಟಿದ್ರು ನಮ್ಮ ಧರ್ಮದ ಮೇಲೆ. ಯಾವಾಗ ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಒಂದೊಂದು ಮಾತನ್ನು ಆಡಿದ್ರು, ಜಗತ್ತಿಗೆ ಕಣ್ಣು ತೆರೆಸಿದ್ರು.
ನಮ್ಮ ಭಾರತ ದೇಶ ಅಂದರೆ ಏನು, ನಮ್ಮ ಸಂಸ್ಕೃತಿ ಅಂದರೆ ಏನು, ನಮ್ಮ ಧರ್ಮ ಅಂದರೆ ಏನು. ಹೀಗೆ ಅವ್ರ ಕೈಲಿ ಅಂಥ ಅಮೋಘವಾದ ಕೆಲಸವನ್ನು ಮಾಡಿಸಿದವಳು ಭಗವತಿ. ಈ ಮಂತ್ರವನ್ನು ಯಾರು ಸಾಧನೆ ಮಾಡ್ತಾರೆ, ಪ್ರತಿಯೊಬ್ಬರು ಆ ದೇವಿಯ ಸೈನಿಕರಾಗ್ತಾರೆ. ನಾವೆಲ್ಲರೂ ಆ ಭಗವತಿಯ ಸೈನಿಕರಾಗಬೇಕು. ಆ ಭಗವತಿಯ ಸೈನಿಕರಾದಾಗ ನಮ್ಮಿಂದ ವಿಶ್ವಕ್ಕೆ ಒಳ್ಳೆಯದನ್ನು ಮಾಡಿಸ್ತಾಳೆ, ಧರ್ಮ ಸ್ಥಾಪನೆಯನ್ನು ತಾಯಿ ಮಾಡಿಸ್ತಾಳೆ. ಅದಕ್ಕೆ ಕಾರಣೀಭೂತವಾದಂಥ ಮಂತ್ರ ಇದು. ಆ ನಾಮ ರಿತಾಸಸ್ ನಾಮದಲ್ಲಿ ಬರ್ತಕ್ಕಂಥ ನಾಮ ಓಂ ದೇವ ಕಾರ್ಯ ಸಮುದ್ಯತಾಯೇ ನಮಃ.